ನಮಸ್ಕಾರ. ಆರ್ಫೆ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಈ ವಿಡಿಯೋದಲ್ಲಿ HSTR ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ, ಅಂದರೆ ಈ ಜಿಲ್ಲೆ ಅರ್ಜಿ ಹಾಕಬೇಕಾಗಿತ್ತು ಅಂದರೆ ಯಾವ ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕು, ಮತ್ತು ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದರೆ ಯಾವೆಲ್ಲ ಅಂಶಗಳು ನಮಗೆ ಗೊತ್ತಿರಬೇಕು. ಯಾಕಂದರೆ ನಾವು ಅರ್ಜಿ ಸಲ್ಲಿಸ್ತಾ ಇರೋದು ಸುಮ್ಮನೆ ಹಾಗೆ ಸಲ್ಲಿಸೋದು, ನಾವು ಕಡ್ಡಾಯವಾಗಿ ನಾವು ಜಾಬಿಗೆ ಸೇರಲೇಬೇಕು. ಹೀಗಾಗಿ ಯಾವೆಲ್ಲ ಅಂಶಗಳನ್ನು ನೀವು ಫೈಂಡ್ ಔಟ್ ಮಾಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಅನ್ನೋದನ್ನು, ಮತ್ತು ಎಷ್ಟು ವಿಭಾಗಗಳಿದ್ದಾವೆ ಅನ್ನೋದನ್ನು ಸಹಿತ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಅಂತ ವಿಡಿಯೋವನ್ನು ಎಂಡ್ವರೆಗೆ ನೋಡಿ. ಬಟ್ ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಅಭ್ಯರ್ಥಿಗಳು ಜಾಯ್ನ್ ಆಗೋದು. ಆದಮೇಲೆ ತಮಗೆಲ್ಲ ಗೊತ್ತಿರುವ ಹಾಗೆ ಈಗ ನೋಟಿಫಿಕೇಷನನ್ನು ಕೊಟ್ಟಿದ್ದಾರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ನೋಟಿಫಿಕೇಷನ್ ಕೊಟ್ಟಿದ್ದಾರೆ. ಮೊದಲು ಹೆಂಗಿತ್ತು ಅಂತೇಳಿ ಸ್ವಲ್ಪ ನಿಮಗೆ ಹೇಳ್ತಾ ಬರ್ತಿದಂತೆ. ಮೊದಲು ಹೆಂಗಿತ್ತು ಅಂತಂದರೆ, ಒಬ್ಬ ವಿದ್ಯಾರ್ಥಿ, ಉದಾಹರಣೆಗೆ ಕನ್ನಡ ಸಬ್ಜೆಕ್ಟ್ನ ವಿದ್ಯಾರ್ಥಿ, ಮೊದಲು 4 ವಿಭಾಗಗಳಿದ್ದು ಶಿಕ್ಷಣ ಇಲಾಖೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ 4 ವಿಭಾಗಗಳಿತ್ತು. ಒಂದನೇದು ಬೆಳಗಾವಿ ವಿಭಾಗ, ಒಂದು ಕಲಬುರಗಿ, ಒಂದು ಮೈಸೂರು, ಇನ್ನೊಂದು ಬೆಂಗಳೂರು ವಿಭಾಗ ಇತ್ತು. ಈ ವಿದ್ಯಾರ್ಥಿ ಏನು ಮಾಡ್ತಿದ್ದ ಅಂತಂದರೆ 4 ವಿಭಾಗಕ್ಕೆ ಅರ್ಜಿ ಹಾಕಿಬಿಡ್ತಿದ್ದ ಮೊದಲು. ಈಗಲ್ಲ, ಮೊದಲು 4 ವಿಭಾಗಕ್ಕೆ ಅರ್ಜಿ ಹಾಕಿ ಒಂದು ವಿಭಾಗದಲ್ಲಿ ಪರೀಕ್ಷೆ ಬರ್ತಿದ್ದ. 3 ವಿಭಾಗ ಅವಾಗ ಏನಾಗ್ತಿತ್ತು, ಕ್ಯಾನ್ಸಲ್ ಆಗಿಬಿಡ್ತಿತ್ತು ಆಟೋಮೆಟಿಕ್ ಆಗಿ. ಆದರೆ ಅಂದರೆ ಇವಾಗ ಪರೀಕ್ಷಾ ಅವಧಿಯಲ್ಲಿ ಯಾವುದಾದ್ರೂ ಒಂದು ವಿಭಾಗಕ್ಕೆ ಹೋಗಿ ಪರೀಕ್ಷೆಯನ್ನು ಬರ್ತಿದ್ದ. ಆದರೆ ಈಗೇನು ಮಾಡಿದ್ದಾರೆ ಅಂತಂದರೆ, ಇದೇ ಕನ್ನಡ ಈ ವರ್ಷ ಈ ಒಂದು ನೇಮಕಾತಿಯಲ್ಲಿ ಕನ್ನಡ ಅಭ್ಯರ್ಥಿ ಏನು ಮಾಡಬೇಕು, ಮೊದಲೇ ಡಿಸೈಡ್ ಮಾಡಬೇಕು. ಇವಾಗ 4ಕ್ಕೂ ಅರ್ಜಿ ಹಾಕ್ಲಿಕ್ಕೆ ಬರೋಂಗಿಲ್ಲ, ಯಾವುದಾದ್ರೂ ಒಂದು ವಿಭಾಗಕ್ಕೆ ಮಾತ್ರ ಅರ್ಜಿಯನ್ನು ಹಾಕಬೇಕು. ಹೀಗಾಗಿ ಈ ಒಂದು ವಿಭಾಗವನ್ನು ಯಾವ ರೀತಿಯಾಗಿ ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ತಾ ಬರ್ತಾನಂತೆ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಪಾಯಿಂಟ್ ನಂಬರ್ 4 ನೋಡ್ಬೋದು ನೋಟಿಫಿಕೇಷನ್ದಲ್ಲಿ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ವೃಂದಕ್ಕೆ ಒಂದು ವಿಭಾಗದಲ್ಲಿ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅಂದರೆ ಒಂದು ವೃಂದದ ಒಂದು ವಿಭಾಗಕ್ಕೆ ಮಾತ್ರ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಅಂದರೆ ಒಂದು ವೃಂದ ಅಂತಂದರೆ ಏನು ಅಂತೇಳಿ ನಾವು ಮೊದಲು ತಿಳ್ಕೊಳ್ವ. ಇಲ್ಲಿ ನೀವು ನೋಡ್ಬೋದು, ಒಂದು ವೃಂದ ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ. ಇವು ಎಲ್ಲ ಒಂದೇ ವೃಂದಕ್ಕೆ ಸೇರಿದಂಥವು. ಯಾರೋ ಹೈಸ್ಕೂಲ್ ಟೀಚರಲ್ಲಿ ಕನ್ನಡ, ಇಂಗ್ಲೀಷು, ಆರ್ಟ್ಸು, CBZ, PE ಟೀಚರ್, ಇವೆಲ್ಲ ಒಂದೇ ವೃಂದದವರು. ಅಂದರೆ ಇವರು ಒಮ್ಮೆ ಅರ್ಜಿ ಸಲ್ಲಿಸಿದರು ಅಂತಂದರೆ ಮತ್ತೆ ಬೇರೆ ವಿಭಾಗಕ್ಕೆ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಅಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ನೋಡಿರಿ. ಅಸಿಸ್ಟೆಂಟ್ ಮಾಸ್ಟರ್ ಇಂಗ್ಲೀಷ್ ಅನ್ನುವಂಥ ಹುದ್ದೆಗಳಿಗೆ ಬೆಳಗಾವಿ ವಿಭಾಗಕ್ಕೆ ಅರ್ಜಿ ಸಲ್ಲಿಸಿದಲ್ಲಿ ಆತ ಮತ್ತು ಅಸಿಸ್ಟೆಂಟ್ ಇಂಗ್ಲೀಷ್ ಟೀಚರ್ ಬೇರೆ ವಿಭಾಗಕ್ಕೆ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ. ಓಕೆ, ಇಲ್ಲಿದೆ ನೋಡಿ, ಅವಕಾಶವಿರುವುದಿಲ್ಲ. ಅಂದರೆ ಒಮ್ಮೆ ಒಂದು ವಿಭಾಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿದರೆ ನಿಮಗೆ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಲಿಕ್ಕೆ ಆಗೋದಿಲ್ಲ. ಹೀಗಾಗಿ ನೀವು ಆ ವಿಭಾಗವನ್ನು ಸ್ಪಷ್ಟವಾಗಿ ಕರೆಕ್ಟಾಗಿ ಐಡೆಂಟಿಫೈ ಮಾಡಿಕೊಂಡು ಅರ್ಜಿ ಸಲ್ಲಿಸಬೇಕು. ಇಲ್ಲಿ ಇನ್ನೊಂದು ಸಮಸ್ಯೆ ಏನು ಬರುತ್ತದೆ ಅಂತಂದರೆ, ಈಗ ಕನ್ನಡ ಮತ್ತು ಇಂಗ್ಲೀಷ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಸೋಷಿಯಲ್ ಸೈನ್ಸ್ ಒಂದು ಸಬ್ಜೆಕ್ಟ್ ಇರ್ತದೆ. ಇವರೇನು ಮಾಡ್ತಾರೆ, ಆಪ್ಷನಲ್ ಕನ್ನಡ ಇರ್ತದೆ, ಸೋಷಿಯಲ್ ಸೈನ್ಸು ಇರ್ತದೆ. ಇಂಥ ಅಭ್ಯರ್ಥಿಗಳೇನಿದ್ದಾರೆ ಇವರು ಒಂದು ಜಿಲ್ಲೆಗೆ ಸಲ್ಲಿಸಿ, ಉದಾಹರಣೆಗೆ ಕನ್ನಡ ಅಭ್ಯರ್ಥಿ ಮೈಸೂರಿಗೆ ಅರ್ಜಿ ಸಲ್ಲಿಸಿದ ಅಂತಂದರೆ, ಈ ಸೋಷಿಯಲ್ ಸೈನ್ಸಲ್ಲಿ ಅಂದರೆ ಮೈಸೂರು ವಿಭಾಗಕ್ಕೆ ಅರ್ಜಿ ಸಲ್ಲಿಸಿದ್ರೆ ಸೋಷಿಯಲ್ ಸೈನ್ಸಲ್ಲಿ ಬೇರೆ ವಿಭಾಗದಲ್ಲಿ ಅರ್ಜಿ ಸಲ್ಲಿಸಬಹುದು. ಇದು ಒಂದೇ ಆಪ್ಷನಲ್. ಇದು ಉಳಿದಂಥ ಯಾವುದೇ ವಿಷಯಗಳಿಗೆ ಆ ರೀತಿಯಾದಂಥ ಆಪ್ಷನಲ್ ಇರೋಂಗಿಲ್ಲ. ಇವೆಲ್ಲ ಒಂದೇ ವೃಂದದಲ್ಲೇ ಬರ್ತವೆ. ಮತ್ತು ಇಲ್ಲಿ 2 ಬಾರಿ ಅರ್ಜಿ ಸಲ್ಲಿಸಬೇಕು ಅಂತಂದರೆ ಇವ್ರಿಗೆ ಮಾತ್ರ ಅವಕಾಶವಿದೆ. ಈ ಆರ್ಟ್ಸು, ಕನ್ನಡ, ಇಂಗ್ಲೀಷ್ನವ್ರಿಗೆ ಅವಕಾಶವಿದೆ. ಇವರು ಮಾತ್ರ ಏನು ಮಾಡ್ತಾರೆ, ಒಂದು ವಿಭಾಗಕ್ಕೆ ಒಂದು ಸಬ್ಜೆಕ್ಟನ್ನು, ಇನ್ನೊಂದು ವಿಭಾಗಕ್ಕೆ ಇನ್ನೊಂದು ಸಬ್ಜೆಕ್ಟನ್ನು ಹಾಕಲಿಕ್ಕೆ ಇಲ್ಲಿ ಇವರಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ಹಾಗಿತ್ತಂದರೆ ಈಗ ನಾವು ವಿಭಾಗವನ್ನು ಆಯ್ಕೆ ಮಾಡ್ಕೋಬೇಕಾಗಿತ್ತು ಅಂದರೆ ಏನು ಮೊದಲು ಗೊತ್ತಿರಬೇಕು ನಮಗೆ. ನಾವು ಫಸ್ಟಿಗೆ ಏನು ಮಾಡಬೇಕು, ನಮ್ಮ ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕಬೇಕು. ಈ ನನ್ನ ವೈಯಕ್ತಿಕ ಮಾಹಿತಿ ಅಂತಂದರೆ ನಾವು ಮೊದಲು ಏನು ಮಾಡಬೇಕು, ನಮ್ಮ ಜಾತಿ ಯಾವುದು, ನಮ್ಮ ಕೆಟಗರಿ ಯಾವುದು ಅಂತ ತೊಗೋಬೇಕು. ನಾವು ಉದಾಹರಣೆಗಾಗಿ ನಂದು ಕೆಟಗರಿ 2A ಬರ್ತದೆ, ಮತ್ತು ನನಗೇನು ಬರ್ತದೆ, ನನಗೆ ರೂರಲ್ ಬರ್ತದೆ, ಮತ್ತೇನು ಬರ್ತದೆ, ನನಗೆ ಗ್ರಾಮೀಣ ಬರ್ತದೆ, ಮತ್ತೇನು ಬರ್ಬೋದು, ನನಗೆ ವುಮೆನ್ಸ್ ಬರ್ಬೋದು, ಮತ್ತೇನು ನಾನು ಯೋಜನಾ ನಿರಾಶ್ರಿತರು ಇರ್ಬೋದು, ಮತ್ತೇನು ಬರ್ಬೋದು, ನನ್ನ ಅಂಗವಿಕಲ ಇರ್ಬೋದು. ಅಂದರೆ ಈ ರೀತಿಯಾಗಿ ನೀವು ಯಾವ್ಯಾವ ಗುಂಪಿಗೆ ಬರ್ತೀರಿ ಇದನ್ನು ಮೊದಲವಾಗಿ ಒಂದು ಪೇಜಲ್ಲಿ 4 ಯಾಕಂದರೆ 4 ಗುಂಪನ್ನು ಮಾಡಿಕೊಂಡು ಬರ್ಕೊಂಡಿಟ್ಕೊಳ್ಳಿ. ಯಾಕಂದರೆ ಒಂದು ಬೆಳಗಾವಿ ವಿಭಾಗಕ್ಕೆ ಇದು ಬೇಕಾಗುತ್ತೆ, ಇನ್ನೊಂದು ಕಲಬುರಗಿಗೆ ಬೇಕಾಗುತ್ತೆ, ಇನ್ನೊಂದು ಬೆಂಗಳೂರಿಗೆ ಬೇಕಾಗುತ್ತೆ, ಇನ್ನೊಂದು ಮೈಸೂರು ವಿಭಾಗಕ್ಕೆ ಬೇಕಾಗುತ್ತೆ. ಹೀಗಾಗಿ 4 ಸೆಕ್ಷನ್ಸ್ಗಳಲ್ಲಿ ನಿಮಗೆ ಬರುವಂಥ ಈ ಭಾಗಗಳನ್ನು ಬರ್ಕೊಂಡಿಟ್ಕೊಳ್ಳಿ. ಇದು ಮೊದಲನೇ ಕೆಲಸ ನೀವು ಮಾಡಬೇಕಾಗಿದ್ದು. ಇನ್ನು 2ನೇ ಕೆಲಸದಲ್ಲಿ ಏನು ಮಾಡಬೇಕು, ನೀವು ಏನು ಮಾಡಬೇಕು, ಪದವಿಯಲ್ಲಿ ಎಷ್ಟು ಮಾರ್ಕ್ಸ್ ಪಡೆದಿದ್ದೆಲ್ಲ ಅದನ್ನು 13ಕ್ಕೆ ಕನ್ವರ್ಟ್ ಮಾಡಲಿಕ್ಕೆ ಟ್ರೈ ಮಾಡಿ. B.Edಲ್ಲಿ ಪಡೆದಂಥ ಅಂಕಗಳನ್ನು 2% ಕನ್ವರ್ಟ್ ಮಾಡ್ಲಿಕ್ಕೆ ನೋಡಿರಿ. ಇದು ನಿಮಗೆ ಎಷ್ಟು ಆಗುತ್ತೆ ಅನ್ನೋದನ್ನು ನೀವು ನೋಡಿರಿ. 15% ಅಂದರೆ ನಿಮ್ಮ ಪರ್ಸೆಂಟೇಜ್ ಎಷ್ಟಾಯಿತು ಅಂತ ನೋಡಿ. ಉದಾಹರಣೆಗೆ 15% ನಿಮ್ಮದು, ಯಾಕಂತಂದರೆ ಇಲ್ಲಿ
ಪದವಿ ಮತ್ತು ಬಿ ಎಡಲ್ಲಿ 70, ಕೆಲವೊಂದು ಜನ 70 ಮಾಡಿರ್ತಾರೆ, ಕೆಲವೊಂದು 90 ಮಾಡಿರ್ತಾರೆ. ಈಗ 70 ಮಾಡಿದವ 90 ಜೊತೆ ಕಾಂಪಿಟೇಷನ್ ಮಾಡಬೇಕಾಗಿದೆ. ಹೀಗಾಗಿ ನಿಮ್ಮದು ಎಷ್ಟಾಗುತ್ತೆ ನೋಡ್ಕೊಳ್ಳಿ. ಯಾಕಂದ್ರೆ ನಾವು ವಿಭಾಗವಾರು ಅರ್ಜಿ ಸಲ್ಲಿಸುವಾಗ ಇದನ್ನು ಗಮನದಲ್ಲಿ ಇಟ್ಕೋಬೇಕು. ನಮ್ಮದು ವೇಟೇಜೇ ಲೋವೆಸ್ಟ್ ಇದೆ ಅಂದಮೇಲೆ ನಾವು ನೆಕ್ಸ್ಟ್ ಅವ್ರ ಜೊತೆ ಕಾಂಪಿಟೇಷನ್ ಮಾಡಲಿಕ್ಕೆ ಭಾಳಷ್ಟು ಡಿಫಿಕಲ್ಟ್ ಆಗುತ್ತೆ CETಯಲ್ಲಿ. ಓಕೆ, ಇದನ್ನು ನೀವು ನೋಡ್ಕೋಬೇಕು. ಇನ್ನು ಎರಡನೇದು ಅಂತಂದರೆ, ನಾನು ಈಗ 85% ಅಂತಂದರೆ ನಾನು ಎಷ್ಟು ಮಾರ್ಕ್ಸನ್ನು ತೊಗೊಂಡು ಒಂದು ಅಭ್ಯರ್ಥಿಯನ್ನು ಕ್ರಾಸ್ ಮಾಡ್ಬೋದು. ಈಗ 70% ಮಾಡಿದವ 90% ಕ್ರಾಸ್ ಮಾಡಬೇಕಾಗಿತ್ತು ಅಂದರೆ ನಾನು ಎಷ್ಟು CETಯಲ್ಲಿ ಮಾರ್ಕ್ಸನ್ನು ಹೆಚ್ಚು ತೊಗೋಬಹುದು ಅನ್ನುವುದನ್ನು ನೀವು ಕ್ಯಾಲ್ಕುಲೇಟನ್ನು ಮಾಡ್ಕೊಂಡು ಇಟ್ಕೊಳ್ರಿ. ಈ ರೀತಿಯಾಗಿ ನಿಮ್ಮ ವೈಯಕ್ತಿಕ ಮಾಹಿತಿ ನಿಮಗೆ ಮೊದಲು ಗೊತ್ತಿರಬೇಕು. ನಂತರ ಎಲ್ಲ ವಿಭಾಗದ ಅಧಿಸೂಚನೆಗಳನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ಆಲ್ರೆಡಿಯಾಗಿ ಸ್ಕೂಲ್ ಎಜುಕೇಷನ್ದವರು ಲಿಂಕನ್ನು ಬಿಟ್ಟಿದ್ದಾರೆ. ಆ ಲಿಂಕನ್ನು ತೊಗೊಂಡು ಬೆಳಗಾವಿ, ಕಲಬುರಗಿ, ಯಾವುದೋ ಇನ್ನೊಂದು ಇದು ಮೈಸೂರು ವಿಭಾಗ, ಇನ್ನೊಂದು ಬೆಂಗಳೂರು ವಿಭಾಗ, ಇಷ್ಟು ವಿಭಾಗದ ನೋಟಿಫಿಕೇಷನನ್ನು ನೀವು ಏನು ಮಾಡಿರಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಡೌನ್ಲೋಡ್ ಮಾಡಿದ ನಂತರ ಏನು ಮಾಡಬೇಕು ಅಂತಂದರೆ, ನಿಮಗೆ ಎಲ್ಲ ವಿಭಾಗದಲ್ಲಿ ಎಷ್ಟು ಪೋಸ್ಟ್ಗಳು ಬರ್ತವೆ ಅನ್ನೋದನ್ನು ಬರ್ಕೋಬೇಕು. ಇದನ್ನು ಯಾವ ರೀತಿ ಬರ್ಕೋಬೇಕು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಉದಾಹರಣೆಗಾಗಿ ನಾನು ಹೇಳ್ತಾ ಬರ್ತೀನಿ, ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿ ವಿಭಾಗದಲ್ಲಿ ಕನ್ನಡ ಎಷ್ಟಿದೆ, 25 ಪೋಸ್ಟ್ ಇದೆ. ಓಕೆ, ಟೋಟಲ್ ಆಗಿ ಬೆಳಗಾವಿ ವಿಭಾಗದಲ್ಲಿ ಕನ್ನಡಕ್ಕಿರುವಂಥದ್ದು ಟೋಟಲ್ ಎಷ್ಟಿದೆ, 192 ಇದೆ. ಓಕೆ, 192 ಪೋಸ್ಟ್ ಕನ್ನಡ ಭಾಷೆಗಿದೆ. ಹಾಗಿತ್ತಂದರೆ ಈ ಒಂದು 192 ಪೋಸ್ಟಲ್ಲಿ ನನಗೆ ಈ 400 ಬೆಳಗಾವಿ ಅಂತ ಇಟ್ಕೊಳ್ಳಿ, ನನಗೆ ಎಷ್ಟು ಪೋಸ್ಟ್ ಬರಬಹುದು ಅನ್ನೋದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಟೋಟಲ್ ಆಗಿ ಬೆಳಗಾವಿ ವಿಭಾಗಕ್ಕೆ ಸಂಬಂಧಪಟ್ಟಂತೆ ನನಗೆ ಕನ್ನಡದಲ್ಲಿ ಎಷ್ಟು ಪೋಸ್ಟ್ ಬರ್ತದೆ ಅನ್ನೋದನ್ನು ನೀವೇನು ಮಾಡಬೇಕು, ಇಲ್ಲಿ ಡಿವೈಡ್ ಮಾಡ್ತಾ ಬರಬೇಕು. ಇಲ್ಲಿ ಉದಾಹರಣೆಗಾಗಿ ಇವರೇನು ಕೊಡ್ತಾರೆ, ಕನ್ನಡ ಭಾಷೆ ಬೆಳಗಾವಿ ಜಿಲ್ಲೆಯ ಹೆಸರು, ಬೆಳಗಾವಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಓಕೆ, ಎಷ್ಟು ಪೋಸ್ಟ್ ಇದೆ ಇದು, ನನಗೆ 25 ಪೋಸ್ಟಲ್ಲಿ ನಾನು ಉದಾಹರಣೆಗಾಗಿ 2A ಅಂತ ಹೇಳಿದೆ. 2Aದಲ್ಲಿ ನನಗೆ ಇತರೇನು ಬರ್ತದೆ, ಮಹಿಳೆಯೂ ಬರ್ತದೆ, ಗ್ರಾಮೀಣನೂ ಬರ್ತದೆ ಅಂತಂದರೆ ನೀವು ನಿಮ್ಮ ಒಂದು ನಾನೇನು ವೈಯಕ್ತಿಕ ಮಾಹಿತಿಯಲ್ಲಿ ಬರೆದಿಟ್ರಿ. 2A ಬೆಳಗಾವಿಯಲ್ಲಿ 1 ಬರುತ್ತೆ, ಗ್ರಾಮೀಣಕ್ಕೆ 1 ಬರುತ್ತೆ, ಮಹಿಳೆಗೆ 1 ಬರುತ್ತೆ. ಈ ರೀತಿಯಾಗಿ ಜಿಲ್ಲಾವಾರು ಇಲ್ಲಿ ಎಷ್ಟು ಜಿಲ್ಲೆಗಳಿದಾವಲ್ಲ, ಎಲ್ಲ ಜಿಲ್ಲೆಗಳಲ್ಲಿ ಇಷ್ಟು ಹುದ್ದೆಗಳಲ್ಲಿ ನಿಮ್ಮ ಕೆಟಗರಿಗೆ ಎಷ್ಟು ಬರ್ತದೆ, ನಿಮ್ಮ ರೂರಲ್ಗೆ ಎಷ್ಟು ಬರ್ತದೆ, ನಿಮ್ಮ ಮಹಿಳೆಗೆ ಎಷ್ಟು ಬರ್ತದೆ, ಕನ್ನಡ ಮಾಧ್ಯಮಕ್ಕೆ ಎಷ್ಟು ಬರ್ತದೆ, ಯುವಜನ ರಾಷ್ಟ್ರಕ್ಕೆ ಎಷ್ಟು ಬರ್ತದೆ, ಇವನ್ನೆಲ್ಲವನ್ನು ಕರೆಕ್ಟಾಗಿ ಬರ್ಕೊಂಡು ಇಟ್ಕೊಳ್ರಿ. ಯಾಕಂದ್ರೆ ನಮಗೆ ಬೇಕಾಗಿರುವಂಥದ್ದು ಬೆಳಗಾವಿ ವಿಭಾಗದಲ್ಲಿ ನಮ್ಮ 2A ಕೆಟಗರಿಗೆ ಎಷ್ಟು ಬರ್ತದೆ, ರೂರಲ್ಲಿಗೆ ಎಷ್ಟು ಬರ್ತದೆ, ಕನ್ನಡ ಮೀಡಿಯಮ್ಗೆ ಎಷ್ಟು ಬರ್ತದೆ, ಯೋಜನಾ ನಿರಾಶ್ರಿಗೆ ಎಷ್ಟು ಬರ್ತದೆ ಅಂತ ಡೀಟೇಲ್ ಬೇಕು. ಯಾಕಂದರೆ ಇದನ್ನು ಇಟ್ಕೊಂಡೆ ನಾವೇನು ಮಾಡಬೇಕಾಗುತ್ತೆ, ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ನೀವು ಇದನ್ನು ಏನು ಮಾಡಬೇಕು ಅಂತಂದರೆ 4 ವಿಭಾಗಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕೋಬೇಕು. 4 ವಿಭಾಗದಲ್ಲಿ ಬೆಳಗಾವಿ ವಿಭಾಗದಲ್ಲಿ ನಿಮಗೆ ಎಷ್ಟು ಬರ್ತದೆ ಟೋಟಲ್ ಆಗಿ ಪೋಸ್ಟು, ಮೈಸೂರಲ್ಲಿ ಎಷ್ಟು ಬರ್ತದೆ, ಬೆಂಗಳೂರಲ್ಲಿ ಎಷ್ಟು ಬರ್ತದೆ, ಕಲಬುರಗಿಯಲ್ಲಿ ಎಷ್ಟು ಬರ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಬರ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಿ ಅಂತಂದರೆ ಆ ಎಲ್ಲ ಹುದ್ದೆಗಳನ್ನು ಕಂಪೇರ್ ಮಾಡಬೇಕೀಗ. ಕಂಪೇರ್ ಮಾಡೋದಂತಂದ್ರೇನು, ಬೆಳಗಾವಿ ವಿಭಾಗದಲ್ಲಿ ನನಗೆ ಟೋಟಲ್ ಆಗಿ ಒಂದು 10-15 ಪೋಸ್ಟ್ ಬರ್ತಿದೆ, ಮೈಸೂರು ವಿಭಾಗದಲ್ಲಿ 20 ಪೋಸ್ಟ್ ಬರ್ತದೆ, ಬೆಂಗಳೂರು ವಿಭಾಗದಲ್ಲಿ 16 ಪೋಸ್ಟ್ ಬರ್ತದೆ. ಯಾವ ವಿಭಾಗಕ್ಕೆ ನಾನು ಹಾಕಬೇಕು ಅನ್ನೋದನ್ನು ಭಾಳಷ್ಟು ಇಲ್ಲಿ ಕನ್ಫ್ಯೂಷನ್ ಆಗುತ್ತೆ. ಇದೇನಾಗುತ್ತೆ, ಒಂದೊಂದು ಸಾರಿ ಏನಾಗುತ್ತೆ, ಭಾಳಷ್ಟು ಪೋಸ್ಟ್ ಇದ್ದಾಗ ಭಾಳಷ್ಟು ಜನರು ಅರ್ಜಿಯನ್ನು ಹಾಕ್ತಾರೆ. ಇಂಥದ್ದನ್ನು ಭಾಳಷ್ಟು ಕಡೆ ನಾವು ನೋಡಿದ್ದೀವಿ. ಹೀಗಾಗಿ ಭಾಳಷ್ಟು ಹುದ್ದೆಗಳಿದ್ದಲ್ಲಿ ಅರ್ಜಿಯನ್ನು ಹಾಕೋದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಬ್ಯಾಕ್ಗ್ರೌಂಡ್ ಏನಿರಬೇಕು, ಬ್ಯಾಕ್ಗ್ರೌಂಡ್ ಮಾರ್ಕ್ಸ್, ಯಾಕಂದರೆ ಇದು ಅಂತೂ 85% CET ಮೇಲೆ ಇರೋದ್ರಿಂದ, ಇಲ್ಲ ನಾನು ಕಾಂಪೀಟ್ ಮಾಡತ್ತೀನಿ, ನಂದು ಡಿಗ್ರಿನೂ ಚೆನ್ನಾಗಿದೆ, ನಾನು CETನೂ ಚೆನ್ನಾಗಿ ಮಾಡ್ತೀನಿ ಅಂದರೆ ನೀವು ಯಾವ ವಿಭಾಗದಲ್ಲಾದರೂ ಹಾಕ್ಬೋದು. ಆದರೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಏನಾಗುತ್ತೆ, ಬ್ಯಾಕಪ್ ಮಾರ್ಕ್ಸ್ ಆಗಿರ್ಬೋದು, ಸ್ವಲ್ಪ CETಯಲ್ಲೂ ವೀಕ್ ಇರ್ತಾರೆ. ಅಂಥವ್ರು ನೀವೇನು ಮಾಡಿ, ಹೆಚ್ಚು ಪೋಸ್ಟ್ಗಳಿದ್ದಲ್ಲಿಯೂ ಸಹಿತ ಹಾಕಲಿಕ್ಕೆ ಟ್ರೈ ಮಾಡಬೇಡಿ. ಮೊದಲು ಏನು ಮಾಡಬೇಕು, ನೀವು ನಿಮ್ಮ ಒಂದು ರಿಸರ್ವೇಷನ್ದಲ್ಲಿ ನಿಮಗೇನಾದರೂ ಯೋಜನಾ ನಿರಾಶ್ರಿತರು ಇತ್ತಂದರೆ, ಯಾಕಂದರೆ ಇದು ಭಾಳಷ್ಟು ಕಡಿಮೆ ಇರುವಂಥದ್ದು, ಯೋಜನಾ ನಿರಾಶ್ರಿತರು, ಅಂಗವಿಕಲತೆ, ವುಮೆನ್ಸು, ಓಕೆ, ರೂರಲ್ಲು, ಇಂಥದ್ದೇನಾದರೂ ಇದ್ದರೆ ನೀವೇನು ಮಾಡಿರಿ, ಒಂದು ಸ್ವಲ್ಪ ಡಿಸೈಡ್ ಮಾಡಿಕೊಂಡು ಅರ್ಜಿಯನ್ನು ಹಾಕಿ. ಓಕೆ, ಹೀಗಾಗಿ ನೀವು ಹೀಗೆ ವಿಭಾಗವನ್ನು ನೋಡಿಕೊಂಡು ನೀವು ಈಗ ನೀವೇನು ಮಾಡಬೇಕು, ನೀವು ಬೇಕಿದ್ರೆ ನಿಮ್ಮ ದೇವರನ್ನಾದರೂ ಕೇಳಿ, ಭವಿಷ್ಯನಾದರೂ ಕೇಳಿ, ಭಟ್ರ ಮನೆಗಾದರೂ ಹೋಗಿ ಏನಾದರೂ ಮಾಡ್ಕೊಳ್ಳಿ. ಒಟ್ಟಾರೆಯಾಗಿ ನಿಮಗೆ ಎಲ್ಲಿ ಲಕ್ ಇದೆಯೋ ಆ ಒಂದು ಲಕ್ಕಿ ಪ್ಲೇಸಿಗೆ ನೀವು ಹಾಕಿ. ಯಾಕಂತಂದರೆ ಈಗ ಮತ್ತೆ ಇದು ತಪ್ಪು ಅಂತಂದರೆ ಮತ್ತೊಂದು 7ರಿಂದ 8 ವರ್ಷ ಮತ್ತೆ ನೇಮಕಾತಿ ಪ್ರಕ್ರಿಯೆ ನಡೆಯೋದಿಲ್ಲ. ಹೀಗಾಗಿ ನೀವು ಇದನ್ನು ಸ್ಪಷ್ಟವಾಗಿ 8ನೇ ತಾರೀಕು, ಮುಂದಿನ ತಿಂಗಳು 7ನೇ ತಾರೀಕಿನವರೆಗೂ ಅರ್ಜಿ ಹಾಕೋದಿದೆ. ಹೀಗಾಗಿ ಅಲ್ಲಿ ತನೂ ಸಹಿತ ಅದಕ್ಕಿಂತ ಹಿಂದೆ ಒಂದು 5 ದಿನ ಹಿಂದೆ, ಅಂದರೆ ಸ್ವಲ್ಪ ಸೆಪ್ಟೆಂಬರ್ 1ನೇ ತಾರೀಕಿನವರೆಗೂ ಇದ್ರ ಬಗ್ಗೆ ವಿಚಾರ ಮಾಡಿಕೊಂಡು ಯಾವುದಾದ್ರೂ ಒಂದು ವಿಭಾಗಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸಿ. ಓಕೆ, ಈ ರೀತಿಯಾಗಿ ನಾವೇನು ಮಾಡ್ಬೋದು, ವಿಭಾಗವನ್ನು ಆಯ್ಕೆ ಮಾಡಿಕೊಂಡು ಅರ್ಜಿ ಹಾಕುವಂಥ ಒಂದು ಮಾರ್ಗ ಇದೆ. ಓಕೆ, ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಗುಂಪಿದೆ, ಇಂಟ್ರೆಸ್ಟ್ ಇರುವಂಥ ಕ್ಯಾಂಡಿಡೇಟ್ಸ್ ಸಹಿತ ಜಾಯ್ನ್ ಆಗ್ಬೋದು. ಓಕೆ, ಥ್ಯಾಂಕ್ ಯು.